ಯಾರಿಗೂ ನಮ್ಮ ಆತ್ಮಗೌರವ ಕಸಿಯಲು ಬಿಡಬಾರದು. ಮೌನವಾಗಿರುವುದು ಎಲ್ಲ ಸಮಯದಲ್ಲೂ ಒಳ್ಳೆಯದಲ್ಲ. ತಪ್ಪಿನ ವಿರುದ್ಧ ಧೈರ್ಯವಾಗಿ ನಿಲ್ಲಬೇಕು. ಅರ್ಜುನನಂತೆ ಗುರಿ ಸ್ಪಷ್ಟವಾಗಿರಲಿ. ಅರ್ಜುನನಿಗೆ ಜೀವನದ ಯುದ್ಧದಲ್ಲಿ ಗೆಲ್ಲಲು ಶಕ್ತಿ ಮಾತ್ರ ಸಾಕಾಗಲಿಲ್ಲ, ಏಕಾಗ್ರತೆ, ಧೈರ್ಯ, ಸರಿಯಾದ ಚಿಂತನೆ ಬೇಕಾಯಿತು. ನಮ್ಮ ಪರಿಸ್ಥಿತಿ ಹೇಗಿದ್ದರೂ ಒಳ್ಳೆಯ ಗುಣ ಬಿಡಬಾರದು. ದುರ್ಯೋಧನನ ಸ್ನೇಹಕ್ಕೆ ನಿಷ್ಠೆ ತೋರಿದ, ಆದರೆ ಅಧರ್ಮ ಮಾಡುವವರ ಕಡೆ ನಿಂತು ತಪ್ಪು ಮಾಡಿದ. ಅವನನ್ನು ಸೂತಪುತ್ರ ಎಂದು ಕಡೆಗಣಿಸಿದರೂ ಅವಮಾನಗಳ ನಡುವೆ ತನ್ನ ಸಾಮರ್ಥ್ಯವನ್ನು ಕಂಡುಕೊಂಡ. ಕೆಲವೊಮ್ಮೆ ಒಳ್ಳೆಯವರಿಗೂ ಕಷ್ಟ ಬರುತ್ತದೆ, ಆದರೂ ನಮ್ಮ ಗುಣವನ್ನು ಬಿಡಬಾರದು. ಕೃಷ್ಣನು ಯುದ್ಧದಲ್ಲಿ ಶಸ್ತ್ರ ಹಿಡಿಯದೇ ಇದ್ದರೂ ತನ್ನ ಜ್ಞಾನದಿಂದ ಯುದ್ಧದ ದಿಕ್ಕೇ ಬದಲಿಸಿದನು. ಜೀವನದ ಸಮಸ್ಯೆಗಳಿಂದ ಗಾಬರಿಯಾಗಬೇಡ. ಕೃಷ್ಣ ಯುದ್ಧದಲ್ಲೂ ಶಾಂತವಾಗಿದ್ದ. ಜೀವನದಲ್ಲೂ ಭಾವನೆಗಿಂತ ಬುದ್ಧಿಯಿಂದ ನಿರ್ಧಾರ ಮಾಡಬೇಕು. ಪ್ರತಿ ಸಮಸ್ಯೆಗೂ ಪ್ರತಿಕಾರವೇ ಪರಿಹಾರ ಅಲ್ಲ. ಕೃಷ್ಣ ಯಾವಾಗಲೂ ಧರ್ಮದ ಪರ ನಿಂತನು. ಕುಂತಿ ಪಾಂಡವರಿಗೆ ಮೌಲ್ಯಗಳನ್ನು ನೀಡಿ ಸಂಸ್ಕಾರವನ್ನು ನೀಡಿದಳು. ಕರ್ಣನ ಸತ್ಯವನ್ನು ಸಮಯಕ್ಕೆ ಹೇಳದ ಕಾರಣ ಅನೇಕ ದುಃಖಗಳು ಉಂಟಾದವು. ಕೆಲವು ಸತ್ಯಗಳನ್ನು ಮರೆಮಾಡುವುದರಿಂದ ಸಮಸ್ಯೆಗಳು ದೊಡ್ಡದಾಗಬಹುದು. ನಿಮಗೆ ಹೆಚ್ಚು ಪ್ರೇರಣೆ ನೀಡಿದ ಮಹಾಭಾರತದ ಪಾತ್ರ ಯಾವುದು? ಇಂತಹ ಇನ್ನಷ್ಟು ಮಹಾಭಾರತದ ಜೀವನ ಪಾಠಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತದ ಪಾತ್ರಗಳು ಇತಿಹಾಸದ ವ್ಯಕ್ತಿಗಳಲ್ಲ, ನಮ್ಮ ಜೀವನದ ಕನ್ನಡಿಗಳು. ಅವರ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಅವರ ತಪ್ಪುಗಳಿಂದ ಪಾಠ ಕಲಿತರೆ ನಮ್ಮ ಜೀವನವು ಉತ್ತಮವಾಗಬಹುದು.